ಇಂದು ಹೈದರಾಬಾದ್ ಕರ್ನಾಟಕ ಪ್ರಸಿದ್ಧವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಶ್ರೀ ಶರಣಬಸವೇಶ್ವರ ಅವರ 204ನೇ ಜಯಂತಿಯ ಹಾಗೂ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ ಸರ್ಕಲಿನಲ್ಲಿ ನಮ್ಮ ಲಿಕ್ಕರ್ ಎಕ್ಸಿಕ್ಯೂಟಿವ್ ವತಿಯಿಂದ ಹಾಗೂ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಹಾಗೂ ಲಿಕ್ಕರ್ ಓನರ್ ಶ್ರೀ ದಿನೇಶ್ ಕಡೇಚೂರ್ ಸರ್ ಅವರ ಒಂದು ಸಮ್ಮುಖದಲ್ಲಿ ಇಂದು ನಾವು ಅನ್ನದಾಸೋಹವನ್ನು ಶ್ರೀ ಶರಣಬಸವೇಶ್ವರ ಅವರ ಹೆಸರಿನಲ್ಲಿ ಇಂದು ನಾವು ಅನ್ನದಾಸೋಹವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಸುಮಾರು ಏನಿಲ್ಲಪ್ಪ ಅಂತಂದ್ರೂ 1500 ಜನ ಇಂದು ನಾವು ಅನ್ನ ಸಮರ್ಪಣೆಯನ್ನು ಮಾಡಿದ್ದೇವೆ. ಈ ಒಂದು ಪುಣ್ಯದ ಕೆಲಸ ಗುಲ್ಬರ್ಗ ನಗರದಲ್ಲಿ ಪ್ರತಿಯೊಂದು ಚೌಕಿನಲ್ಲಿ ಒಂದು ಅನ್ನದಾಸೋಹವನ್ನು ಶರಣರ ಹೆಸರಿನಲ್ಲಿ ಅತ್ಯುನ್ನತವಾಗಿ ಒಳ್ಳೆಯ ಪ್ರಮಾಣದಲ್ಲಿ ಆಗುತ್ತಿದೆ. ಇದೇ ರೀತಿ ಮುಂದುವರಿಯುವಂಥ ಶಕ್ತಿ ಶ್ರೀ ಶರಣಬಸವೇಶ್ವರ ನಮ್ಮೆಲ್ಲರಲ್ಲಿ ಕೂಡಲಿ. ಇದಕ್ಕೆ ಸಹಕರಿಸಿದ ನನ್ನ ಎಲ್ಲ ಗೆಳೆಯರ ಬಳಗ ವತಿಯಿಂದ ಹಾಗೂ ಮಾಲೀಕರಾದ ಶ್ರೀ ದಿನೇಶ್ ಕಡೇಶ್ವರ್ ಅವರಿಗೂ ಸಹ ಈ ಒಂದು ಮೀಡಿಯಾ ಮುಖಾಂತರ ನಾನು ಧನ್ಯವಾದ ತಿಳಿಸುತ್ತೇನೆ. ಅಂತಂದು ಇವತ್ತು 2204 ಶರಣಬಸವೇಶ್ವರ ಜಾತ್ರೆ ಇರೋದ್ರಿಂದ ಅನ್ನದಾಸೋಹವನ್ನು ಮಾಡ್ತಾಯಿದ್ದೀವಿ. ಲಿಕ್ಕರ್ ಇದರಿಂದ ನಮ್ಮ ಹುಡುಗ ಬೆಳಗರು ಎಲ್ಲರೂ ಇದರ ಸಹಕಾರದಿಂದ ಏನಾಗಿ ಜನರಿಗೆ ಎಲ್ಲ ಅನ್ನದಾಸೋಹವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಏನದು ಅನ್ನದಾಸೋಹವನ್ನು ಉಂಡ ಊಟ ಮಾಡಿ ಎಲ್ಲರೂ ಖುಷಿಯಿಂದ ಹೇಳ್ತಾ ಇದ್ದಾರೆ. ಅನ್ನ ಸಾಂಬಾರು ಚೆನ್ನಾಗಾಗಿದೆ, ನಿಮಗೆಲ್ಲ ಇದಾಗಲಿ, ಎಲ್ಲ ಯಶಸ್ವಿಯಾಗಲಿ, ನಮಗೇನು ಪುಣ್ಯ ಬರಲಿ ಅಂತಕೊಂಡು ಎಲ್ಲರೂ ಏನದ ಹಿರಿಯರು ಆಯಿತು, ವಯಸ್ಸಾಯ್ತವ್ರು ಆಯಿತು, ಮಕ್ಕಳಾಯಿತು, ಎಲ್ಲ ಬಡ ಮಕ್ಕಳು ಎಲ್ಲರೂ ಇದು ಕಾರ್ಪೊರೇಷನ್ ಎದುರೇ ಮಾಡ್ತಾಯಿದ್ದೀವಿ. ಇದು ಮಾಡೋದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಎಲ್ಲರೂ ಎಲ್ಲ ಕಡೆ ಮಾಡ್ತಾರೆ. ಆದರೆ ನಮ್ಮ ಹುಡುಗರ ಬಳಗ ಮತ್ತು ಒಂದು ಇದು ಹೊಸ ಮಾಡ್ತಾಯಿದ್ರಿಂದ ಎಲ್ಲರೂ ಊಟ ಮಾಡಿ ಅನ್ನ ಸಾಂಬಾರು ಉಂಡು ಎಲ್ಲರೂ ಹಿರಿಯರಾಯಿತು, ಮಕ್ಕಳಾಯಿತು, ಎಲ್ಲರೂ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀರಿ, ಭಾಳ ರುಚಿಯಾಗಿದೆ ಊಟ, ನಿಮಗೆ ಹಿಂಗೆ ಮುಂದೆ ಇರಲಿ, ಚೆನ್ನಾಗಿರಲಿ ಅಂತಕೊಂಡು ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ ಎಲ್ಲರೂ. ಇದೇ ರೀತಿ ನನ್ನ ನಮಸ್ಕಾರ. ಇದು ಮೊದಲನೇ ಬಾರಿಗೆ ಇದು ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀ ಶರಣಬಸವೇಶ್ವರ ಮಹಾರಾಜರವ್ರದ್ದು 204ನೇ ಜಯಂತ್ಯೋತ್ಸವ ಮತ್ತು ಜಾತ್ರಾ ಮಹೋತ್ಸವ ದಂದು ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನೀಡ್ತಾ ಇದ್ದೀವಿ. ಬೆಳಗ್ಗೆ 1 ಗಂಟೆಯಿಂದ ಶುರು ಮಾಡಿದ್ದೀವಿ ಕಾರ್ಪೊರೇಷನ್ ಪಕ್ಕ. ಸೊ ಇದು ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಭಕ್ತಾದರು ಇನ್ನೂ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಬೇಡ್ಕೊತೀನಿ.